ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಜುಲೈ 25ರಿಂದ ಆಗಸ್ಟ್ 22ವರೆಗೂ ಶ್ರಾವಣ ಮಾಸ ಇದೆ. ಈ ಶ್ರಾವಣ ಮಾಸ ಲಕ್ಷ್ಮಿಗೆ ಪ್ರಿಯವಾದ ಮಾಸ. ಈ ಶ್ರಾವಣ ಮಾಸದಲ್ಲಿ 5 ಶುಕ್ರವಾರಗಳು ಬಂದಿದೆ. ಅದರಲ್ಲಿ ಹುಣ್ಣಿಮೆಯ ಮುಂಚಿನ ದಿವಸ ಅಂದ್ರೆ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ತುಂಬಾ ಜನ 5 ಶುಕ್ರವಾರದಲ್ಲಿ ಯಾವ್ದಾದ್ರು ಒಂದು ಶುಕ್ರವಾರ ಮಾಡ್ತಾ ಇದೆ. ಅದರಲ್ಲಿ ನಾವು ಆಗಸ್ಟ್ 8ನೇ ತಾರೀಕೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಹುಣ್ಣಿಮೆಯ ಮುಂಚಿನ ದಿವಸ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮುಂಚಿತವಾಗಿ ನಾವು ಹೇಗೆ ಪೂರ್ವ ಸಿದ್ಧತೆಗಳು ಮಾಡ್ಕೋಬೇಕು, ಏನೇನೆಲ್ಲ ವಸ್ತುನ ನಾವು ಮುಂಚೆನೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಹಬ್ಬದ ದಿವಸನೇ ನಾವು ಎಲ್ಲ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹಬ್ಬ ಒಂದು ವಾರ ಇದೆ ಅನ್ನೋಂಗೆ ಅಥವಾ ಹಬ್ಬ ಒಂದು 3-4 ದಿವಸ ಇದೆ ಅನ್ನೋಂಗೆ ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಯಾವೆಲ್ಲ ವಸ್ತುಗಳನ್ನ ಮೊದಲೇ ರೆಡಿ ಮಾಡ್ಕೋಬೇಕು, ಅದರಿಂದ ಹಬ್ಬ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಹೂಗಳನ್ನ ರೆಡಿ ಮಾಡ್ಕೋಬೇಕು. ಮಲ್ಲಿಗೆ ಹೂವು, ಕಟ್ಟಿರೋ ಹೂವು, ಹಾರ ಹಾಕೋದಕ್ಕೋಸ್ಕರ ಹೂವನ್ನ ಕಟ್ಟಿಟ್ಕೊಂಡಿದ್ದೀನಿ. ಮತ್ತೆ ಬಿಡಿ ಹೂವನ್ನು ಸಹ ಅರ್ಚನೆಗೆ ಬಿಡಿ ಹೂವನ್ನ ಇಟ್ಕೊಂಡಿದ್ದೀನಿ. ಸುಗಂಧರಾಜ ಹೂವು ಮತ್ತೆ ಶಾವಂತಿಗೆ ಹೂವನ್ನ ತಗೊಂಡಿದ್ದೀನಿ. ಮತ್ತೆ ಒಂದು ತಟ್ಟೆಯಲ್ಲಿ ಬಳೆನ ಜೋಡಿಸ್ಕೊಂಡಿದ್ದೀನಿ. ಹಸಿರು ಬಳೆನ ಜೋಡಿಸ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಹಸಿರು ಅಥವಾ ಕೆಂಪು ಬಳೆನ ಜೋಡಿಸ್ಕೋಬೇಕು. ಒಂದು ತಟ್ಟೆ ತುಂಬಾ ಬಳೆ ಇಟ್ಕೊಳ್ಳಿ. ಮೇಯ್ನು ವಿಳೆದೆಲೆ, ಅಡಿಕೆ, ಒಂದು ತಟ್ಟೆ ಸಾಮಾನು ಅಂತ ಜೋಡಿಸ್ತೀವಲ್ಲ, ಅದಕ್ಕೆ ವಿಳೆದೆಲೆ ಮತ್ತೆ ಅಡಿಕೆನ ತೆಗೆದಿಟ್ಕೊಂಡಿದ್ದೀನಿ. ಇದು ಪೂರ್ವ ಸಿದ್ಧತೆಗಳು. ಇದೆಲ್ಲ ಒಂದು 3-4 ದಿವಸ ಮುಂಚೆ ಅಥವಾ ಒಂದು ವಾರ ಮುಂಚೆನೆ ಎಲೆ, ಅಡಿಕೆ, ನಾನು ತೋರಿಸೋಂಥ ಎಲ್ಲ ವಸ್ತುಗಳನ್ನ ತೆಗೆದಿಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. 5 ಥರದ ಹೂವುಗಳು, 5 ಥರದ ಹಣ್ಣುಗಳು, ಪಂಚಫಲಗಳು, ಮತ್ತು 5 ಗ್ಲಾಸ್ ಅಕ್ಕಿ ಕಳಶಕ್ಕೆ, ಕಳಶದ ಬಿಂದಿಗೆ ಅಥವಾ ಚೊಂಬು, ಅರಿಶಿಣ ಕುಂಕುಮ ಅಕ್ಷತೆ, ಯಾವುದೇ ಪೂಜೆ ಪುನಸ್ಕಾರ ಆದರೂ ಇರಲೇಬೇಕು. ಮತ್ತು ದೀಪಾಳೆ ಕಂಬ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಪ್ರೇಟಾಗಿ ದೊಡ್ಡ ದೀಪಾಳೆ ಕಂಬ ಇಟ್ಕೊಂಡಿದ್ರೆ ಅದನ್ನು ಮೊದಲೇ ಎತ್ತಿಟ್ಕೋಬೇಕು. ಪ್ಯಾಕೆಟ್ನ ಫಸ್ಟ್ ತೆಗೆದು ಇಟ್ಕೊಬೇಕು. ಆಮೇಲೆ ಬತ್ತಿಗಳು, ತುಪ್ಪದ ಬತ್ತಿ ಮತ್ತು ದೀಪದ ಬತ್ತಿ, ಇದನ್ನು ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರಗಳು ಬೇಕಾಗುತ್ತೆ. ಮನೆಯಲ್ಲಿರುವಂತಹ ಎಲ್ಲಾ ದೇವಗಳಿಗೂ ಮತ್ತೆ ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಹಾಕಬೇಕು. ಗೆಜ್ಜೆ ವಸ್ತ್ರ ಮುಂಚೆನೆ ನಾನು ತೆಗೆದಿಟ್ಕೊಂಡಿದ್ದೀನಿ. ಸಾಂಬ್ರಾಣಿ ಪೌಡರ್ನ ಮುಂಚೆನೆ ತೆಗೆದಿಟ್ಕೊಂಡಿದ್ದೀನಿ. ಮನೆಯಲ್ಲೆಲ್ಲ ತುಪ್ಪ ಹಾಕ್ಬೇಕಲ್ಲ. ಅರಿಶಿಣದ ದಾರನ ಎತ್ತಿಟ್ಕೊಬೇಕು. ಹಬ್ಬದ ದಿವಸ ಕಂಕಣ ಕಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ 9 ಎಳೆ ದಾರನ ಮಾಡಿ ಇಟ್ಕೊಳ್ಳೋಕ್ಕೆ ಅರಿಶಿಣದ ದಾರನ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅರಿಶಿಣದ ಕೊಂಬು ಸಹ ಎತ್ತಿಟ್ಕೊಂಡಿದ್ದೀನಿ. ಲಕ್ಷ್ಮೀ ದೇವಿಗೆ ತಾಲಿ ಕಟ್ಟೋಕ್ಕೋಸ್ಕರ ಅರಿಶಿಣದ ದಾರ, ಅರಿಶಿಣದ ಕೊಂಬು ಎತ್ತಿಟ್ಕೊಂಡಿದ್ದೀನಿ. ಚಿನ್ನದ ತಾಳಿ ಇರೋರು ಲಕ್ಷ್ಮೀ ದೇವಿಗೆ ಮಾಡಿಸಿದ್ರೆ ಅದನ್ನೇ ಹಾಕ್ಬೋದು. ಇಲ್ಲದೇ ಇರೋರು ಅರಿಶಿಣದ ಕೊಂಬು, ಅರಿಶಿಣದ ದಾರನ ಎತ್ತಿಟ್ಕೋಬೇಕು. ವರಮಹಾಲಕ್ಷ್ಮಿಯಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಜಡೆ, ಕುಚ್ಚು, ಜಡೆ, ಬಿಲ್ಲೆ, ಲಕ್ಷ್ಮಿಗೆ ಅಂತ ಇದೆಲ್ಲ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀವಿ ಒಂದು ಬಾಕ್ಸಲ್ಲಿ. ನಾವು ಅಲಂಕಾರಕ್ಕೋಸ್ಕರ ಡಾಬು, ಲಾಂಗ್ ಚೈನು, ನೆಕ್ಲೆಸ್ಸು, ಓಲೆ, ತೋಳ್ಬಂದಿ, ಇದೆಲ್ಲ ಅಲಂಕಾರಕ್ಕೆ ಅಂತ ಲಕ್ಷ್ಮಿಗೆ ಅಂತಲೇ ನಾವು ಸಪ್ರೇಟ್ ಎತ್ಕೊಂಡ್ಬಿಡ್ತೀವಿ. ನಾವು ಯೂಸ್ ಮಾಡೋದು ಹಾಕೋದಿಲ್ಲ. ಲಕ್ಷ್ಮೀ ದೇವಿಗೆ ಅಂತ ಒಂದು ಸಪ್ರೇಟ್ ಜಡೆ, ಸಪ್ರೇಟ್ ಒಡವೆಗಳನ್ನ ಇಟ್ಕೊಂಡಿದ್ದೀವಿ. ಯಾವುದೇ ಹಬ್ಬ ಬಂದ್ರೂ ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ವರಮಹಾಲಕ್ಷ್ಮಿಗೆ ಮೊದಲೇ ಲಕ್ಷ್ಮಿ ಫೇಸ್, ಲಕ್ಷ್ಮಿ ಮುಖವಾಡನ ಎತ್ತಿಟ್ಕೊಬೇಕು. ಆರತಿ ಮಾಡೋದಕ್ಕೆ ಬೆಳ್ಳಿ ದೀಪಗಳನ್ನ ಎತ್ತಿಟ್ಕೊಬೇಕು. ಮತ್ತು ಕುಂಕುಮದ ಬಟ್ಲು, ಪಂಚಪತ್ರೆ, ಉದ್ಧಾರಣೆ ಎಲ್ಲ ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಸೀರಿಯಲ್ ಸೆಟ್, ಲಕ್ಷ್ಮಿಗೆ ಸೀರಿಯಲ್ ಸೆಟ್ ಹಾಕ್ತಾರೆ ಕೆಲವರು, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅಲಂಕಾರಕ್ಕೋಸ್ಕರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ನಿಜವಾದ ಹೂಗಳ ಜೊತೆ ಇದು 1-2 ಇದ್ದರೆ ಒಳ್ಳೆಯದು. ಲಕ್ಷ್ಮಿ ಕೂರಿಸೋದಕ್ಕೆ ಆರ್ಟಿಫಿಷಿಯಲ್ ಕೈ ಕಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ವ್ರತದಲ್ಲಿ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಕಟ್ಟೋದು ವಿಶೇಷ. ನಾನಿಲ್ಲಿ ಮಡ್ಲಕ್ಕಿ ಕಟ್ಟೋದಕ್ಕೋಸ್ಕರ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ ಮತ್ತು 5 ಗ್ಲಾಸ್ ಅಕ್ಕಿನ ಹಾಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗ್ಲಾಸ್ನ ತೊಗೊಂಡಿದ್ದೀನಿ. ನೀವು ದೊಡ್ಡ ಗ್ಲಾಸ್ ಆದರೂ ತೊಗೋಬೋದು, ಇಲ್ಲ ಚಿಕ್ಕ ಗ್ಲಾಸ್ ಆದರೂ ತೊಗೋಬಹುದು. 5 ಲೋಟದಷ್ಟು ಅಕ್ಕಿಯನ್ನು ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ. ಮಡ್ಲಕ್ಕಿಗೆ ಮೇಯ್ನ್ ಬಂದು ಅಕ್ಕಿ. ಮಡ್ಲಕ್ಕಿನ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸನೂ ಕಟ್ತೀವಿ. ಮತ್ತು ಆಷಾಢ ಮಾಸದಲ್ಲಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗೂ ಸಹ ಮಡ್ಲಕ್ಕಿ ಕಟ್ತಾರೆ. 5 ಲೋಟ ಅಕ್ಕಿನ ಹಾಕಿದ್ದೀನಿ ನಾನು. 2 ವೀಳ್ಯದೆಲೆ ಮತ್ತು ಬಟ್ಲಡ್ಕೆನ ತೊಗೊಂಡಿದ್ದೀನಿ. ಬಟ್ಲಡ್ಕೆ ಎಷ್ಟು ಬೇಕಾದರೂ ಹಾಕಬಹುದು. ನಾನಿಲ್ಲಿ 4 ತೊಗೊಂಡಿದ್ದೀನಿ. ಬಟ್ಲಡ್ಕೆ ಶ್ರೇಷ್ಠ ಅಂತಾರೆ. ಮತ್ತು ದಕ್ಷಿಣೆ ಇಡ್ತಾ ಇದ್ದೀನಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಇಡಬಹುದು.
ಒಂದಚ್ಚು ಬೆಲ್ಲನ ಇಡ್ತಾ ಇದ್ದೀನಿ, ಕೊಬ್ಬರಿ ಬಟ್ಲೊಳಗೆ ಬಾದಾಮಿ ಮತ್ತು ಕಲ್ಸಕ್ಕರೆ ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಹುರ್ಗಡ್ಲೆ ಖರ್ಜೂರ ಯಾವ್ದು ಬೇಕಾದರೂ ಹಾಕೋಬಹುದು. ಒಂದು ಚಿಪ್ಪು ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ. ಮತ್ತು ಗೌರಿ ಸಾಮಾನು, ಬಾಗಿಣದ ಸಾಮಾನು ಅಂತಾರೆ, ಅದನ್ನು ಸಹ ಒಂದು ಪ್ಯಾಕೆಟ್ ಇಡ್ತಾ ಇದ್ದೀನಿ. ಅದರಲ್ಲಿ ಅರಿಶಿನ, ಕುಂಕುಮ, ಕಣ್ಕಪ್ಪು, ಬಳೆ ಎಲ್ಲ ಇರುತ್ತೆ. ಮತ್ತು ಒಂದು ಡಜನ್ ಹಸಿರು ಬಳೆನ ಇಡ್ತಾ ಇದ್ದೀನಿ. ಮತ್ತು ಒಂದು ಆ್ಯಪಲ್, ಒಂದು ಚಿಪ್ಪು ಬಾಳೆಹಣ್ಣಿನ ಜೊತೆ ಇನ್ನೊಂದು ಹಣ್ಣು ಇಟ್ಕೊಬೇಕು, ಅದಕ್ಕೆ ನಾನು ಆ್ಯಪಲ್ನ ಇಡ್ತಾ ಇದ್ದೀನಿ. ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ನ ಇಟ್ಕೊತೀನಿ. ಹೂವು, ಮಲ್ಲಿಗೆ ಹೂನ ಇಟ್ಕೊತಾ ಇದ್ದೀನಿ. ಒಂದು ಮೊಳ ಹೂ ಇಟ್ಕೋಬೇಕು, ಜಾಸ್ತಿ ಇಟ್ಕೊಂಡ್ರು ಇಟ್ಕೋಬಹುದು. ಮತ್ತೆ ಒಂದು ಬ್ಲೌಸ್ ಪೀಸ್ನ ಇಟ್ಕೊತಾ ಇದ್ದೀನಿ. ಮತ್ತೆ ಒಂದು ಹೊಸ ಸೀರೆನ ಇಟ್ಕೊತಾ ಇದ್ದೀನಿ. ಮಡ್ಲಕ್ಕಿಗೆ ಬ್ಲೌಸ್ ಪೀಸ್ ಅಥವಾ ಸೀರೆನ ಇಡಬಹುದು, ಅಥವಾ ಎರಡೂ ಸಹ ಇಡಬಹುದು. ಮತ್ತೆ ಅರಿಶಿಣದ ಕೊಂಬನ್ನ ಇಡಬೇಕು ಮಡ್ಲಕ್ಕಿಯಲ್ಲಿ. ಒಂದು ತೆಂಗಿನಕಾಯಿ ಇಡಲೇಬೇಕು. ನೋಡಿದ್ರಲ್ವಾ ಮಡ್ಲಕ್ಕಿಗೆ ಯಾವೆಲ್ಲ ವಸ್ತುಗಳನ್ನ ಇಟ್ಕೊಂಡೆ ಅಂತ. ಒಂದು ಡಜನ್ ಬಳೆ ಇಟ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಹಸಿರು ಅಥವಾ ಕೆಂಪು ಬಳೆನ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೆಲ್ಲ ವಸ್ತುಗಳನ್ನ ನಾವು ಮಡ್ಲಕ್ಕಿಗೆ ಇಡಬೇಕು. ನೋಡಿದ್ರಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನಗಳಿಗೆ ಯಾವ ರೀತಿ ಮಡ್ಲಕ್ಕಿ ಕೊಡಬೇಕು ಅಂತ. ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು. ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಕಳಸದ ಬಿಂದಿಗೆ ಅಥವಾ ಚೊಂಬಿನಲ್ಲಿ ಯಾವ್ಯಾವ ವಸ್ತುಗಳನ್ನ ಹಾಕಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ವಸ್ತುನ ಹಾಕಿದ್ರೆ ಲಕ್ಷ್ಮೀ ದೇವಿ ಒಲಿತಾಳೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಕಳಸದ ಚೊಂಬನ ತಗೊಬೇಕು, ಆ ಕಳಸದ ಚೊಂಬಿಗೆ ಯಾವ್ಯಾವ ವಸ್ತುಗಳನ್ನ ಹಾಕಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿ, ಈ ಮೂರಲ್ಲಿ ಯಾವ್ದಾದ್ರೂ ಒಂದು ತರದ ಕಳಸದ ಬಿಂದಿಗೆ ಅಥವಾ ಚೊಂಬನ ತಗೊಳ್ಳಿ. ಬನ್ನಿ ಯಾವ ರೀತಿ ನಾನು ಕಳಸ ಸ್ಥಾಪನೆ ಮಾಡ್ತೀನಿ. ಲಕ್ಷ್ಮಿ ಒಲಿಬೇಕಾದ್ರೆ, ಸಿರಿ ಸಂಪತ್ತನ್ನ ನಮ್ಗೆ ಕರುಣಿಸ್ಬೇಕಂದ್ರೆ ಯಾವ ರೀತಿ ಕಳಸದ ಚೊಂಬನ ಸ್ಥಾಪನೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಒಂದು ತಟ್ಟೆಯಲ್ಲಿ 5 ಗ್ಲಾಸ್ ಅಕ್ಕಿನ ತಗೊತಾ ಇದ್ದೀನಿ. 5 ಗ್ಲಾಸ್ ಅಕ್ಕಿನ ಹಾಕೊಂಡು ಸಮ ಮಾಡಿಕೊಂಡು ಅಷ್ಟದಳ ಪದ್ಮ ರಂಗೋಲಿನ ಹಾಕೊತಾ ಇದ್ದೀನಿ. ರಂಗೋಲಿ ಹಾಕೊಂಡ ನಂತರ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವನ್ನು ಇಡ್ತಾ ಇದ್ದೀನಿ. ಕಲಶದ ಚೊಂಬನ್ನು ತಗೊತಾ ಇದ್ದೀನಿ. ಕಲಶದ ಚೊಂಬಿನೊಳಗೆ ಶುದ್ಧವಾದ ನೀರನ್ನು ಹಾಕೊಂಡಿದ್ದೀನಿ. ಕಲಶದ ಬಿಂದಿಗೆ ಆದರೂ ತಗೋಬಹುದು. ನಾನಿಲ್ಲಿ ಅಷ್ಟಲಕ್ಷ್ಮಿ ಇರುವಂತಹ ಬೆಳ್ಳಿಯ ಚೊಂಬನ್ನು ತಗೊಂಡಿದ್ದೀನಿ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವುದಾದ್ರೂ ಕಲಶದ ಬಿಂದಿಗೆ ಅಥವಾ ಚೊಂಬನ್ನು ತಗೋಬಹುದು. ಕಲಶದ ಚೊಂಬಿನಲ್ಲಿ ಶುದ್ಧವಾದ ನೀರಿದೆ. ಆ ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ಹಾಕೊತಾ ಇದ್ದೀನಿ. ಹಾಕೊಂಡು ಗಂಗೆನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಗಂಗೆನ ಪೂಜೆ ಮಾಡ್ಕೊತೀನಿ. ಗಂಗೆ ಚ ಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಾಂಕರು. ಕಳಸದ ಚೊಂಬಿನ ಒಳಗಡೆ ನಾವು 6 ಏಲಕ್ಕಿನ ಹಾಕೊತಾ ಇದ್ದೀನಿ. 6 ಬಾದಾಮಿನ ಹಾಕೊತಾ ಇದ್ದೀನಿ. ಒಂದು ಚಿಕ್ಕ ಪೀಸ್ ಕಲ್ಸಕ್ಕರೆ ಹಾಕೊತಾ ಇದ್ದೀನಿ. 6 ಗೋಡಂಬಿ ಹಾಕೊತಾ ಇದ್ದೀನಿ. 6 ಲವಂಗ ಹಾಕೊತಾ ಇದ್ದೀನಿ. ಒಂದು ಬಟ್ಲಡ್ಕೆ ಹಾಕೊತಾ ಇದ್ದೀನಿ. ಗೋಮತಿ ಚಕ್ರ 6ನ ಹಾಕೊತಾ ಇದ್ದೀನಿ. 6 ಕವಡೆಗಳನ್ನ ಹಾಕೊತಾ ಇದ್ದೀನಿ. ಕಮಲದ ಬೀಜ 6 ಹಾಕೊತಾ ಇದ್ದೀನಿ. ಒಂದು ಅರಿಶಿಣದ ಕೊಂಬನ್ನು ಹಾಕೊತಾ ಇದ್ದೀನಿ. ಒಂದು ಬೆಳ್ಳಿ ನಾಣ್ಯನ ಹಾಕೊತಾ ಇದ್ದೀನಿ. ಮತ್ತು ಒಂದು ಚಿನ್ನದ ನಾಣ್ಯನ ಹಾಕೊತಾ ಇದ್ದೀನಿ. ಬೆಳ್ಳಿ ನಾಣ್ಯದ ಬದಲು ನಾರ್ಮಲ್ ಕಾಯಿನ್ ಆದರೂ ಹಾಕೊಬಹುದು, ಅಥವಾ ಒಂದು ಬೆಳ್ಳಿ ಗೆಜ್ಜೆ ಆದರೂ ಹಾಕೋಬಹುದು. ಚಿನ್ನದ ನಾಣ್ಯದ ಬದಲು ಒಂದು ಚಿಕ್ಕ ಪೀಸ್ ಚಿನ್ನನ ಮೂಗುತಿನಾದರೂ ಹಾಕೊಬಹುದು. ನಾನಿಲ್ಲಿ ಈ ಕಲಶದ ಚೊಂಬಿಗೆ ಜಾವತ್ ಪುಡಿನ ಹಾಕೊತಿದ್ದೀನಿ. ಜಾವತ್ ಪುಡಿ ತುಂಬ ಸುವಾಸನೆ ಭರಿತವಾಗಿರುತ್ತೆ. ಲಕ್ಷ್ಮಿನ ಆವಾಹನೆ ಮಾಡ್ಕೊಳ್ಳೋದಕ್ಕೆ ಉಪಯುಕ್ತವಾಗಿರುತ್ತೆ. ಇದೆಲ್ಲ ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ನೋಡೋದಲ್ವಾ ಫ್ರೆಂಡ್ಸ್, ಯಾವ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚಿತವಾಗಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತ. ಮತ್ತೆ ಯಾವ ರೀತಿ ಮಡ್ಲಕ್ಕಿ ಕಟ್ಟಬೇಕು, ಯಾವ ರೀತಿ ಕಲಶದ ಚೊಂಬಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏನೇನೆಲ್ಲ ಸಾಮಗ್ರಿಗಳನ್ನ, ವಸ್ತುಗಳನ್ನ ಹಾಕಬೇಕು ಲಕ್ಷ್ಮಿ ಒಲಿಬೇಕಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವೆಲ್ಲ ಹೊಸ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಲ್ಲ ಅದೆಲ್ಲ ನೋಟಿಫಿಕೇಶನ್ಸ್ ನಿಮಗೆ ತಕ್ಷಣ ಬರುತ್ತೆ. ಅವಾಗಲೇ ನೀವು ಆ ವಿಡಿಯೋಸ್ನೆಲ್ಲ ನೋಡಬಹುದು. ಧನ್ಯವಾದಗಳು.